ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಹತ್ತಿದ್ರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ನಿನ್ನೆ ಅಷ್ಟೇ 2025ರ IPL 2 ದಿನದ ಮೆಗಾ ಆಕ್ಷನ್ ಮುಗಿದಿದೆ ಸ್ನೇಹಿತರೆ. ಹಾಗಾದ್ರೆ 2025ರ ಬೆಸ್ಟ್ ಬ್ಯಾಲೆನ್ಸ್ ಟೀಮ್ ಯಾವುದು ನೋಡೋಣ ಬನ್ನಿ. ಇವಾಗ RCB ಟೀಮ್ ನಿಂದಾನೇ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. 2025ರ RCB ಟೀಮ್ ಹೀಗಿದೆ: ಅಭಿನಂದನ್ ಸಿಂಗ್, ಭುವನೇಶ್ವರ್ ಕುಮಾರ್, ದೇವದತ್ ಪಡಿಕ್ಕಲ್, ಜಾಕೂಬ್ ಬೆಟೆಲ್, ಜಿತೇಶ್ ಶರ್ಮಾ, ಜೋಶ್ ಹೇಜಲ್ವುಡ್, ಕೃಣಾಲ್ ಪಾಂಡ್ಯ, ಲಿವಿಂಗ್ಸ್ಟೋನ್, ಲುಂಗಿ ಎಂಗಿಡಿ, ಮನೋಜ್ ಬಾಂಡ್ಗೆ, ಮೋಹಿತ್ ರಾತೆ, ನೋವನ್ ತುಷಾರ, ಫಿಲಿಪ್ ಶಾಟ್, ರಜತ್ ಪಟಿದಾರ್, ರಸಿಕ್ ದಾರ್, ರೊನಾಲ್ಡೋ ಸೆಫಾರ್ಡೋ, ಸುಯೇಶ್ ಶರ್ಮಾ, ಸಪ್ನವಿಲ್ ಸಿಂಗ್, ಸಸ್ತಿಕ್ ಚಿಕಾರ್, ಟೀಮ್ ಡೇವಿಡ್, ವಿರಾಟ್ ಕೊಹ್ಲಿ, ಎಸ್ ದಯಾಲ್. ಈ ಟೀಮ್ ನೋಡಿದಾಗ ನನಗೆ ಅನಿಸಿದ್ದು 100%ಅಲ್ಲಿ 80% ಮಾತ್ರ RCB ಟೀಮ್ ಬ್ಯಾಲೆನ್ಸ್ ಆಗಿದೆ. ಯಾಕೆಂದರೆ ಪರ್ಫೆಕ್ಟ್ ಜೆನ್ಯೂನ್ ಸ್ಪಿನ್ನರ್ ಯಾರೂ ಇಲ್ಲ ಸ್ನೇಹಿತರೆ ಈ ಟೀಮಲ್ಲಿ. ನೀವು ನೋಡ್ಬೋದು, ಸುಯೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಸಪ್ನ ಸಿಂಗ್ ಬಿಟ್ಟರೆ ಬಿಗ್ ಸ್ಪಿನ್ನರ್ ಅಂತ ಯಾರೂ ಇಲ್ಲ. ಎಕ್ಸಾಂಪಲ್ ಚಹಲ್ ಥರ, ಅಶ್ವಿನ್ ಥರ ಅಂತ ಸ್ಪಿನ್ನರ್ ಈ ಟೀಮ್ ಇಲ್ಲ ಸ್ನೇಹಿತರೆ. ಹೀಗಾಗಿ 100ರಲ್ಲಿ 80% RCB ಟೀಮ್ ಬ್ಯಾಲೆನ್ಸ್ ಆಗಿದೆ. ಇನ್ನು ಮುಂಬೈ ಟೀಮ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಮುಂಬೈ ಸ್ಕ್ವಾಡ್ ಈ ಥರ ಇದೆ. ಇದು ಬ್ಯಾಲೆನ್ಸ್ ಆಗಿದೆ ಅಂತ ನೀವು ಕೇಳೋದಾದರೆ 100ಕ್ಕೆ 95% ಬ್ಯಾಲೆನ್ಸ್ ಇದೆ ಸ್ನೇಹಿತರೆ ಈ ಟೀಮು. ಯಾಕೆಂದರೆ ಸ್ಪಿನ್ನಿಂಗ್ ವಿಭಾಗದಲ್ಲಿ ಆಗಿರ್ಬೋದು, ಫಾಸ್ಟ್ ಬಾಲಿಂಗ್ ವಿಭಾಗದಲ್ಲಿ ಆಗಿರ್ಬೋದು, ಆಲ್ರೌಂಡರ್ ವಿಭಾಗದಲ್ಲಿ ಆಗ್ಬೋದು, ಎಲ್ಲ ರೀತಿಯಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ 2025ರ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಯಾವ ಥರ ಇದೆ ನೋಡೋಣ ಬನ್ನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದೇ ಡೆಲ್ಲಿ ಸ್ಕ್ವಾಡ್. ಇದು ಕೂಡ ಬ್ಯಾಲೆನ್ಸ್ ಆಗಿದೆ ಸ್ನೇಹಿತರೆ ಟೀಮು. ಇದು 100ಕ್ಕೆ 90% ಬ್ಯಾಲೆನ್ಸ್ ಆಗಿದೆ. ಯಾಕೆಂದರೆ ಸ್ಪಿನ್ನಿಂಗ್ ವಿಭಾಗದಲ್ಲಿ ಇಂಡಿಯನ್ ಸ್ಪಿನ್ನರ್ಗಳಿದ್ದಾರೆ ಸ್ನೇಹಿತರಲ್ಲಿ. ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಫಾಸ್ಟ್ ಬಾಲಿಂಗ್ ಕೂಡ ಚೆನ್ನಾಗಿದೆ. ಮೋಹಿತ್ ಶರ್ಮಾ, ಮುಖೇಶ್ ಕುಮಾರ್, ಮಿಚೆಲ್ ಸ್ಟಾರ್ಕ್. ಇದು ಕೂಡ 2025ರ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ ಯಾವ ಥರ ಇದೆ ನೋಡೋಣ ಬನ್ನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಇದೇ ಲಕ್ನೋ ಸೂಪರ್ ಜೈಂಟ್ಸ್ ಟೀಮ್ 2025 ಇದು ಬ್ಯಾಲೆನ್ಸ್ ಆಗಿದೆ ಅಂತ ಕೇಳೋದಾದರೆ ಇದು ಕೂಡ 100ಕ್ಕೆ 80% ಮಾತ್ರ ಬ್ಯಾಲೆನ್ಸ್ ಆಗಿದೆ. ಯಾಕೆಂದರೆ ಸ್ಪಿನ್ನಿಂಗ್ ವಿಭಾಗದಲ್ಲಿ ಅಂಥ ಸ್ಟ್ರಾಂಗ್ ಸ್ಪಿನ್ನರ್ ಯಾರೂ ಇಲ್ಲ ಸ್ನೇಹಿತರೆ ಇವ್ರ ಕಡೆ. ಹೀಗಾಗಿ 100ಕ್ಕೆ 80% ಮಾತ್ರ ಬ್ಯಾಲೆನ್ಸ್ ಆಗಿದೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಯಾವ ಥರ ಇದೆ ನೋಡೋಣ ಬನ್ನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದೇ SRH ಸ್ಕ್ವಾಡ್ 2025 ಈ ಟೀಮ್ ಕೂಡ 100ಕ್ಕೆ 90% ಬ್ಯಾಲೆನ್ಸ್ ಆಗಿದೆ. ಯಾಕೆಂದರೆ ಬ್ಯಾಟಿಂಗಲ್ಲಿ ತುಂಬ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ಬಾಲಿಂಗಲ್ಲಿ ಸ್ವಲ್ಪ ವೀಕ್ ಇದೆ ಅನಿಸ್ಬೋದು. ಫಾಸ್ಟ್ ಬಾಲಿಂಗ್ ಓಕೆ ಸ್ಟ್ರಾಂಗ್ ಇದೆ, ಆದರೆ ಸ್ಪಿನ್ನಿಂಗ್ ವಿಭಾಗದಲ್ಲಿ ಸ್ವಲ್ಪ ಮಾತ್ರ ವೀಕ್ ಇದೆ. ಅಲ್ಲಿ ಸಿಮ್ರತ್ ಸಿಂಗ್ ಇದ್ದಾರೆ ಮತ್ತು ಆಡಮ್ ಜಮ್ಮತ್ ತೋಡ ಸ್ಪಿನ್ನಿಂಗ್ ವಿಭಾಗದಲ್ಲಿ. ಅದಕ್ಕೆ ಹೀಗಾಗಿ 100ಕ್ಕೆ 90% SRH ಸ್ಟ್ರಾಂಗ್ ಆಗಿದೆ. ಇನ್ನು ಗುಜರಾತ್ ಟೈಟನ್ಸ್ ಯಾವ ರೀತಿ ಇದೆ ನೋಡೋಣ ಬನ್ನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದೇ ಗುಜರಾತ್ ಟೈಟನ್ಸ್ ಸ್ಕ್ವಾಡ್ 2025 ಇದು ಬ್ಯಾಲೆನ್ಸ್ ಆಗಿದೆ ನೋಡೋದಾದರೆ ಇದು 100ಕ್ಕೆ 85% ಬ್ಯಾಲೆನ್ಸ್ ಆಗಿದೆ ಸ್ನೇಹಿತರೆ ಈ ಟೀಮು. ಯಾಕೆಂದರೆ ಸ್ಪಿನ್ನಿಂಗ್ ವಿಭಾಗ, ಫಾಸ್ಟ್ ಬಾಲಿಂಗ್, ಬ್ಯಾಟಿಂಗ್ ಕೂಡ ಸ್ಟ್ರಾಂಗ್ ಇದೆ. ಆದರೆ ಆಲ್ರೌಂಡರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರಬೇಕಾಯ್ತು, ಅದರಲ್ಲಿ ಸ್ವಲ್ಪ ವೀಕ್ ಇದೆ. ಇದೆಲ್ಲ ಬಿಟ್ಟರೆ ಇದು ಕೂಡ ಸ್ಟ್ರಾಂಗ್ ಟೀಮ್ ಅಂತಲೇ ಹೇಳ್ಬೋದು. ಇನ್ನು ಪಂಜಾಬ್ ಕಿಂಗ್ಸ್ ಯಾವ ಥರ ಇದೆ ನೋಡೋಣ ಬನ್ನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದೇ ಪಂಜಾಬ್ ಕಿಂಗ್ಸ್ ಸ್ಕ್ವಾಡ್. ಇದು ಕೂಡ ಬ್ಯಾಲೆನ್ಸ್ ಟೀಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಕೂಡ 100ಕ್ಕೆ 90% ಬ್ಯಾಲೆನ್ಸ್ ಟೀಮ್ ಅಂತಲೇ ಹೇಳ್ಬೋದು. ಎಲ್ಲ ವಿಭಾಗದಲ್ಲಿ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ಸ್ಪಿನ್ನಿಂಗ್ ವಿಭಾಗ ಆಗಿರ್ಬೋದು, ಫಾಸ್ಟ್ ಬಾಲಿಂಗ್ ವಿಭಾಗದಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ ವಿಭಾಗದಲ್ಲಿ ಆಗಿರ್ಬೋದು, ಇದು ಕೂಡ 2025ರ ಸ್ಟ್ರಾಂಗ್ ಟೀಮ್ ಅಂತ ಹೇಳ್ಬೋದು. ಇನ್ನು ರಾಜಸ್ಥಾನ್ ರಾಯಲ್ಸ್ ಟೀಮ್ ಯಾವ ಥರ ಇದೆ ನೋಡೋಣ ಬನ್ನಿ. ನೀವು ನೋಡ್ತಾ ಇರ್ಬೋದು, ಇದೇ ರಾಜಸ್ಥಾನ್ ರಾಯಲ್ಸ್ 2025ರ ಟೀಮ್ ಸ್ಕ್ವಾಡ್. ಇದು ಕೂಡ 100ಕ್ಕೆ 85% ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು. ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ವಿಭಾಗದಲ್ಲಿ ಆಗಿರ್ಬೋದು, ಆಲ್ರೌಂಡಿಂಗ್ ವಿಭಾಗದಲ್ಲಿ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಇದು ಕೂಡ ಸ್ಟ್ರಾಂಗ್ ಆಗಿದೆ. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಯಾವ ಥರ ಇದೆ ನೋಡೋಣ ಬನ್ನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇದೇ KKR ಸ್ಕ್ವಾಡ್ 2025 ಇದು ಕೂಡ 100ಕ್ಕೆ 85% ಸ್ಟ್ರಾಂಗ್ ಆಗಿದೆ. ಇದರಲ್ಲಿ ಸ್ವಲ್ಪ ವೀಕ್ ಪಾಯಿಂಟ್ ಅಂದರೆ ಫಾಸ್ಟ್ ಬಾಲಿಂಗ್ ವಿಭಾಗದಲ್ಲಿ ಇಂಡಿಯನ್ ಫಾಸ್ಟ್ ಬಾಲರ್ ಯಾರಿಲ್ಲ ಸ್ನೇಹಿತರೆ. ಉಮ್ರಾ ಮಲಿಕ್ ಬಿಟ್ಟರೆ ಅಂತ ಯಾರು ಇಂಡಿಯನ್ ಫಾಸ್ಟ್ ಬಾಲಿಂಗ್ ಇಲ್ಲ. ಹೀಗಾಗಿ 100ಕ್ಕೆ
85% ಸ್ಟ್ರಾಂಗ್ ಆಗಿದೆ. ಇನ್ನು ಕೊನೆಯದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಸ್ಕ್ವಾಡಲ್ಲಿ ಯಾವ ಥರ ಇದೆ ನೋಡೋಣ ಬನ್ನಿ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಇದೇ 2025 ಚೆನ್ನೈ ಸೂಪರ್ ಕಿಂಗ್ಸ್ ಸ್ಕ್ವಾಡಲ್. ಈ ಟೀಮ್ ಕೂಡ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ಇದು 100ಕ್ಕೆ 85% ಬ್ಯಾಲೆನ್ಸ್ ಆಗಿದೆ. ಇಲ್ಲಿ ವೀಕ್ ಪಾಯಿಂಟ್ ಅಂದರೆ ಇಂಡಿಯನ್ ಫಾಸ್ಟ್ ಬಾಲಿಂಗಲ್ಲಿ ಯಾರೂ ಇಲ್ಲ ಸ್ನೇಹಿತರೆ. ಹೀಗಾಗಿ 85% ಬ್ಯಾಲೆನ್ಸ್ ಆಗಿದೆ. ಎಲ್ಲ ಟೀಮ್ಸ್ ಸ್ಕ್ವಾಡಲ್ ನೋಡಿದಾಗ ನನಗೆ ಅನಿಸಿದ್ದು 2025 ಮೋಸ್ಟ್ ಬ್ಯಾಲೆನ್ಸ್ ಟೀಮ್ ಯಾವುದು ಅಂದರೆ ಅದು ಬೇರೆ ಯಾವುದಲ್ಲ ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್. ಯಾಕೆಂದರೆ ಎಲ್ಲ ರೀತಿಯಲ್ಲಿ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ. ಹೀಗಾಗಿ 2025 ಬೈಔಟ್ಸ್ ಟೀಮ್ ಯಾವುದಂದರೆ ಮುಂಬೈ ಇಂಡಿಯನ್ಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅರ್ಧ ಇಂಡಿಯನ್ ಟೀಮೇ ಇದೆ ಸ್ನೇಹಿತರೆ. ಅಲ್ಲಿ ರೋಹಿತ್ ಶರ್ಮಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಜಸ್ಪ್ರೀತ್ ಬುಮ್ರಾ. ಸ್ನೇಹಿತರೆ, ಇವತ್ತಿನ ವಿಡಿಯೋ 2025 IPL ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ಹೆಚ್ಚಿನ ಶೇರ್ ಮಾಡಿ, ಮತ್ತು ವಿಡಿಯೋ ಬಗ್ಗೆ ಏನಿಸುತ್ತೆ ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.